ಕದನ ವಿರಾಮ ಅಸಲಿಗೆ ಯುದ್ಧ ಗೆದ್ದಿದ್ಯಾರು? ಅಣ್ವಸ್ತ್ರ ಬೇಸ್ F-16 ಪಾಕ್ ಕಂಗೆಟ್ಟಿದ್ದು ಎಲ್ಲಿ? ನಮಗೆ ಸಂಬಂಧವಿಲ್ಲದಿದ್ದು ಎಂದವರೇ ಬೆಚ್ಚಿ ಬಿದ್ದಿದ್ದೇಕೆ? ಬಿಲ್ಡಪ್ ಟ್ರಂಪ್ ಚೀನಾ ಟ್ಯಾರಿಫ್ಗೂ ಬ್ರೇಕ್. ಇದೇ ಈ ಹೊತ್ತಿನ ವಿಶೇಷ ವಿರಾಮದ ಅಸಲಿ ಸತ್ಯ. ನಾನು ಮಾನಸ. ಪಾಕಿಸ್ತಾನದ ಮೇಲೆ ಈ ಬಾರಿ ಘನಘೋರ ಯುದ್ಧ ನಡೆಯುತ್ತೆ. ಪಾಪಿ ರಾಷ್ಟ್ರ 2025ರಲ್ಲಿ ಕೊನೆಯುಸಿರೆಳೆಯುತ್ತೆ. ಛಿದ್ರವಾಗಿ ಸಾಕಷ್ಟು ಹೋಳಾಗಿ ಬಿಡುತ್ತೆ ಎಂದೆಲ್ಲ ಅನೇಕ ಚರ್ಚೆಗಳು ನಡೆಯುತ್ತಲೇ ಇದ್ವು. ಇಂತಹ ವೇಳೆಯಲ್ಲೇ ಮೇ 10ರ ಸಂಜೆ ಅಮೆರಿಕ ಅಧ್ಯಕ್ಷರು ಮಾಡಿದಂತಹ ಅದೊಂದು ಟ್ವೀಟ್ ಇಡೀ ಸಂಘರ್ಷದ ಚಿತ್ರಣವನ್ನೇ ಬದಲಾಯಿಸಿಬಿಡ್ತು. ಅದರಲ್ಲೂ ಖುದ್ದು ಭಾರತವೇ ಈ ಬಗ್ಗೆ ಏನನ್ನೂ ಹೇಳಿರಲಿಲ್ಲ. ಆದರೆ ಟ್ರಂಪ್ ಮಾತ್ರ ಎರಡು ದೇಶಗಳು ಸೀಸ್ ಫೈರಿಂಗ್ಗೆ ಒಪ್ಪಿಕೊಂಡಿವೆ ಎಂದೇಳಿ ವಿಶ್ವದ ಹುಬ್ಬೇರುವಂತೆ ಮಾಡಿದ್ವು. ಇನ್ನು ಈಗ ಈ ಬಗ್ಗೆ ಒಂದಷ್ಟು ಸತ್ಯಾಂಶಗಳು ಹೊರಬಿದ್ದಿವೆ. ಅಸಲಿಗೆ ಈ ಪಿಕ್ಚರ್ ನಲ್ಲಿ ನಾವೆಲ್ಲ ಪಾಕಿಸ್ತಾನದ ಮುಂದಿನ ಹಣೆ ಬರಹವನ್ನ ಭಾರತವೇ ಬರೆಯಲಿದೆ ಅಂತ ಹೇಳಿ ಅಮೆರಿಕ ಸಡನ್ ಆಗಿ ಅಖಾಡಕ್ಕೆ ಇಳಿದಿದ್ದೇಕೆ, ಆ ಕದನ ವಿರಾಮದ ಬಗ್ಗೆ ಪ್ರಸ್ತಾಪಿಸಿದ್ದೇಕೆ ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಮೇ 8 ಭಾರತ ಪಾಕ್ ಸಂಘರ್ಷ ನಮಗೆ ಸಂಬಂಧಿಸಿದ್ದಲ್ಲ. ಮೇ 10 ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮ ಘೋಷಣೆ. ಎರಡೂ ದೇಶಗಳು ಸೀಸ್ ಫೈರ್ಗೆ ಒಪ್ಪಿವೆ ಎಂದ ಅಮೆರಿಕ. ಇದೇ ಸಂಗತಿ 2025ರ $ಬಿಲಿಯನ್ ಪ್ರಶ್ನೆ. ಯಾಕಂದ್ರೆ ಭಾರತ ಪಾಕಿಸ್ತಾನವನ್ನ ಈ ಬಾರಿ ಅಟ್ಟಾಡಿಸಿ ಕುಟ್ಟಿ ಕೆಡವದೆ ಹಾಗೆ ಬಿಟ್ಟು ಬಿಡ್ತಾ. ಈ ಬಾರಿಯಂತೂ ಪಾಕಿಸ್ತಾನವನ್ನು ಭಾರತದ ಕೈನಿಂದ ವಿಶ್ವದ ಯಾವ ರಾಷ್ಟ್ರಗಳು ಬಿಡಿಸೋದು ಕಷ್ಟ. ಹಾಗಾಗಿ ಪಾಕಿಸ್ತಾನವನ್ನ ಕೊನೆಯ ಬಾರಿ ಕಣ್ತುಂಬಿಕೊಳ್ಳೋಣ ಅಂತ ಎಣಿಸಿದ್ದವರು ಅದೆಷ್ಟು ಮಂದಿಯೋ. ಆದರೆ ಮೇ 10ರಂದು ಯಾರೂ ನಿರೀಕ್ಷಿಸದ ಅದೊಂದು ಬೆಳವಣಿಗೆ ಘಟಿಸಿಯೇ ಬಿಟ್ಟಿತ್ತು. ಅದು ಕೂಡ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಕದನ ವಿರಾಮ ಎಂಬ ಘೋಷಣೆಯ ಮೂಲಕ. ಅದು ಕೂಡ ಈ ಘೋಷಣೆ ಬಂದದ್ದು ಅತ್ತ ಪಾಕಿಸ್ತಾನದಿಂದಲೂ ಅಲ್ಲ, ಅಥವಾ ಭಾರತದಿಂದಲಂತೂ ಅಲ್ವೇ ಅಲ್ಲ. ಅದು ದೂರದ ಅಮೆರಿಕದಿಂದ. ಹೌದು, ಭಾರತ ಹಾಗೂ ಪಾಕಿಸ್ತಾನಗಳ ನಡುವೆ ಸೀಸ್ ಫೈರ್ ವಿಚಾರ ಈಗ ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಸುದ್ದಿಯಲ್ಲಿದೆ. ಕಾರಣ ಇದ್ದಕ್ಕಿದ್ದಂತೆ ಘಟಿಸಿದ ಈ ಬೆಳವಣಿಗೆ. ಅಂದಹಾಗೆ ಈ ಬಾರಿ ಪಾಕಿಸ್ತಾನವನ್ನ ಶತಾಯ ಗತಾಯ ಸರ್ವನಾಶ ಮಾಡಲೇಬೇಕು ಅನ್ನೋ ಪಣ ತೊಟ್ಟಿದ್ದ ಭಾರತೀಯ ಸೇನೆ ಅಸಲಿಗೆ ಆಪರೇಷನ್ ಸಿಂಧೂರಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿದ್ಯಾಕೆ? ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಉಗ್ರರನ್ನ ಹೊಸಕ್ಕೆ ಹಾಕಲೆಂದೇ ಶುರುವಾಗಿದ್ದ ಉಗ್ರ ಸಂಹಾರ ಯಾಗ ಮಧ್ಯದಲ್ಲೇ ಮೊಟಕುಗೊಂಡಿದ್ದು ಹೇಗೆ ಅನ್ನೋದನ್ನ ಹೇಳ್ತೀವಿ ಕೇಳಿ. एकदम स्पष्ट है, टेरर और टॉक एक साथ नहीं हो सकते. टेरर और ट्रेड एक साथ नहीं चल सकते. ಇದು ಭಯೋತ್ಪಾದನೆಯನ್ನ ಬಿಟ್ಟರಷ್ಟೇ ಮಾತುಕತೆಗಳು ಸಾಗುತ್ತವೆ. ಟೆರರ್ ಅಂಡ್ ಟ್ರೇಡ್ ಇನ್ನೂ ಒಟ್ಟಿಗೆ ಸಾಗಲಾರದು. ನೀರು ಮತ್ತು ರಕ್ತ ಒಟ್ಟಿಗೆ ಹರಿಸಲಾಗದು ಅಂತ ಪ್ರಧಾನಿ ಮೋದಿ ಪಾಕಿಸ್ತಾನಕ್ಕೆ ಕೊಟ್ಟ ಖಡಕ್ ಸಂದೇಶ. ಆದ್ರೆ ಅದೇನೇ ಇದ್ದರೂ ಅಸಲಿಗೆ ಪ್ರಧಾನಿ ಮೋದಿ ಪಾಕಿಸ್ತಾನಕ್ಕೆ ಈಗಲೇ ಮೋಕ್ಷ ಕೊಡೋಕೆ ಯಾಕೆ ಮುಂದಾಗಲಿಲ್ಲ? ಅವರನ್ನ ಹಿಂದೆ ತಡೆದದ್ದು ಅಮೆರಿಕಾನ ಅನ್ನೋ ಪ್ರಶ್ನೆಗಳು ಮೂಡಿವೆ. ಆದ್ರೆ ಇದೇ ವೇಳೆ ಅತ್ತ ಅಮೆರಿಕ ಅಧ್ಯಕ್ಷರು ಕೂಡ ನಾವೇ ಮುಂದೆ ನಿಂತು ಜಗತ್ತನ್ನ ಕಾಪಾಡಿದ್ದು, ಭಾರೀ ಪರಮಾಣು ಯುದ್ಧವನ್ನೇ ನಾವು ತಡೆದು ನಿಲ್ಲಿಸಿದೀವಿ ಅಂತ ಬಡಾಯಿ ಕೊಚ್ಚಿಕೊಳ್ಳೋದನ್ನ ಇನ್ನೂ ನಿಲ್ಲಿಸಿಲ್ಲ.
ಹಾಗಾದ್ರೆ ಅಸಲಿಗೆ ಆಗಿದ್ದೇನು? ಮೇ 8ನೇ ತಾರೀಕು ಭಾರತ ಪಾಕಿಸ್ತಾನ ಸಂಘರ್ಷದಲ್ಲಿ ನಾನು ಅಪ್ಪಿತಪ್ಪಿಯೂ ತಲೆ ಹಾಕಲ್ಲ ಎಂದಿದ್ದ ಅಮೆರಿಕ ಈಗ ಒಮ್ಮೆಲೆ ಪಿಕ್ಚರ್ಗೆ ಎಂಟ್ರಿ ಕೊಟ್ಟಿದ್ದೇಕೆ? ಮೇ 8ರಿಂದ ಮೇ 10ರ ಒಳಗೆ ಅಸಲಿಗೆ ಆಗಿದ್ದೇನು ನೋಡಿ. ಅಂದ್ಹಾಗೆ ಮೇ 7ರ ರಾತ್ರಿ ಪಾಕಿಸ್ತಾನದ ಉಗ್ರ ಸ್ಥಳಗಳು ಭಾರತದ ಕ್ಷಿಪಣಿಗಳಿಗೆ ಆಹಾರವಾಗಿದ್ದವು. ಅಷ್ಟೇ ಅಲ್ಲ, 100ಕ್ಕೂ ಅಧಿಕ ಉಗ್ರರು ಇದ್ದಲ್ಲೇ ಊರು ಯಾತ್ರೆಗೆ ಹೋಗಿಬಿಟ್ಟಿದ್ರು. ಇನ್ನು ಅದಾದ ನಂತರ ಪಾಕಿಸ್ತಾನ ಸುಮ್ಮನಿದ್ರೆ ನಮ್ಮಲ್ಲಿರೋ ಉಗ್ರರೇ ರೊಚ್ಚಿಗೆದ್ದು ನಮ್ಮನ್ನ ಮುಗಿಸಿಬಿಟ್ಟಾರು ಎಂಬ ಆತಂಕದಲ್ಲಿ ಭಾರತದ ವಿರುದ್ಧ ಪಾಕ್ ಡ್ರೋನ್ ಕ್ಷಿಪಣಿ ದಾಳಿಗೆ ಮುಂದಾಯಿತು. ಇನ್ನು ಇದೇ ವೇಳೆ ಮುಂಚೆಯೇ ಪಾಕಿಸ್ತಾನದ ಎಲ್ಲ ಕುತಂತ್ರ ಅರಿತಿದ್ದ ಭಾರತ ಪಾಕ್ ಮೇಲೆ ಕಾಲ ಯಮನಂತೆ ಮುಗಿಬಿದ್ದಿತ್ತು. ಪರಿಣಾಮ ಪಾಕಿಸ್ತಾನದ 4 ಏರ್ಬೇಸ್ ಮತ್ತು ಜಮ್ಮು ಬಳಿಯಿದ್ದ ಪಾಕಿಸ್ತಾನದ ಡ್ರೋನ್ ಲಾಂಚ್ ಪ್ಯಾಡ್ ಅನ್ನ ಸಂಪೂರ್ಣವಾಗಿ ನಾಶ ಮಾಡಿತ್ತು ಭಾರತ. ರಾವಲ್ಪಿಂಡಿಯಲ್ಲಿದ್ದ ನೂರ್ ಖಾನ್ ಏರ್ಬೇಸ್, ಚಕ್ವಾಲ್ ನಗರದಲ್ಲಿದ್ದ ಮುರೀದ್ ಮತ್ತು ಶೋರ್ಕೋಟ್ನಲ್ಲಿದ್ದ ರಫೀಕಿ ವಾಯುನೆಲೆಗಳನ್ನು ಭಾರತೀಯ ಸೇನೆ ನೆಲಸಮಗೊಳಿಸಿತ್ತು. ಇದೇ ವೇಳೆ ಅದೊಂದು ಏರ್ ಬೇಸ್ ಕುರಿತು ಎಲ್ಲರ ಚಿತ್ತ ನೆಟ್ಟಿತ್ತು. ಅದೇ ಅಮೃತಸರದಿಂದ ಪಶ್ಚಿಮಕ್ಕೆ ಸುಮಾರು 200 ಕಿಲೋಮೀಟರ್ ಪಾಕಿಸ್ತಾನದ ಅತ್ಯಂತ ಗಣ್ಯ ಮತ್ತು ವ್ಯಾಪಕವಾಗಿ ಕಾರ್ಯನಿರ್ವಹಿಸುವ ಸರ್ಗೋಧಾ ಏರ್ ಬೇಸ್. ಇದು ಅದರ ಅತ್ಯಂತ ಸಮರ್ಥ ಯುದ್ಧ ವಿಮಾನಗಳು, ಅತ್ಯುತ್ತಮ ಸುಸಜ್ಜಿತ ಸ್ಕ್ವಾಡ್ರನ್ಗಳು, ಹೆಚ್ಚು ತರಬೇತಿ ಪಡೆದ ಪೈಲಟ್ಗಳು ಮತ್ತು ಕಮಾಂಡರ್ಗಳನ್ನು ಒಳಗೊಂಡಿದ್ದ ಅತ್ಯಂತ ಪ್ರಮುಖ ಏರ್ಬೇಸ್ ಆಗಿತ್ತು. ಇಲ್ಲೇ ಪಾಕ್ ಅಮೆರಿಕ ಕೊಟ್ಟಿದ್ದ F-16 ಯುದ್ಧ ವಿಮಾನಗಳನ್ನು ನಿಯೋಜಿಸಿತ್ತು. ಆದರೆ ಇಲ್ಲೂ ಕೂಡ ಭಾರತದ ಕ್ಷಿಪಣಿಗಳು ತಮ್ಮ ಪರಾಕ್ರಮವನ್ನ ತೋರಿಬಿಟ್ಟಿದ್ದವು. ಅದೇ ಕಾರಣಕ್ಕೆ ಇನ್ನು ಇಲ್ಲಿ ಭಾರತೀಯ ಪಡೆಗಳು ತೋರಿದ್ದ ಅಬ್ಬರ ಇಡೀ ಪಾಕಿಸ್ತಾನದಲ್ಲಿ ಮಹಾಕಂಪನಕ್ಕೂ ಕಾರಣವಾಗಿದ್ವು. ಅರೆರೆ, ಸರ್ಗೋಧಾ ಏರ್ಬೇಸ್ನಲ್ಲಿ ದಾಳಿಯಾಗೋಕ್ಕೂ ಅದರಿಂದ ಪಾಕಿಸ್ತಾನ ಗಡ ಗಡ ಅಂತ ನಡುಗೋಕ್ಕೂ ಏನು ಕಾರಣ? ಜೊತೆಗೆ ಇದು ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಕದನ ವಿರಾಮ ಸೃಷ್ಟಿಸಿದ್ದೇಕೆ ಅಂತೀರಾ? ಅದನ್ನ ಬಿಡಿಸಿ ಹೇಳ್ತೀವಿ ನೋಡಿ. ಅಂದಹಾಗೆ ಭಾರತ ಸರ್ಗೋಧಾ ಏರ್ಬೇಸ್ ಮೇಲೆ ತನ್ನ ಬತ್ತಳಿಕೆಯ ಬ್ರಹ್ಮಾಸ್ತ್ರ ಎಂದೇ ಕರೆಸಿಕೊಳ್ಳೋ ಬ್ರಹ್ಮೋಸ್ ಮೂಲಕ ದಾಳಿ ಮಾಡಿತ್ತು. ಅದು ಆ ಭಾಗದಲ್ಲಿ ತಲ್ಲಣ ಸೃಷ್ಟಿಸಿಬಿಟ್ಟಿತ್ತು. ಜೊತೆಗೆ ಇದು ಪಾಕಿಸ್ತಾನ ಕನಸಿನಲ್ಲಿಯೂ ಎಣಿಸದ ಶಾಕ್ ನೀಡಿತ್ತು. ಯಾಕಂದ್ರೆ ಇದೇ ಸರ್ಗೋಧಾ ಏರ್ಬೇಸ್ ಮತ್ತೂ ಒಂದು ಕಾರಣಕ್ಕೆ ಪಾಕಿಸ್ತಾನದ ಪಾಲಿಗೆ ತುಂಬಾನೇ ಪ್ರಮುಖ. ಯಾಕಂದ್ರೆ ಇದೇ ಏರ್ಬೇಸ್ ಬಳಸಿಕೊಂಡೇ ಪಾಕಿಸ್ತಾನ ಭಾರತದ ವಿರುದ್ಧ ಅಣ್ವಸ್ತ್ರ ದಾಳಿಯ ಯೋಜನೆ ರೂಪಿಸಿತ್ತು ಅನ್ನೋ ಸುದ್ದಿ. ಪಾಕಿಸ್ತಾನ ತನ್ನ ಅಣ್ವಸ್ತ್ರಗಳ ಸಂಗ್ರಹವನ್ನ ಹೊಂದಿತ್ತು ಎಂದು ಹೇಳಲಾಗ್ತಿದೆ. ಅಲ್ಲದೆ ಅದೇ ಪಾಕಿಸ್ತಾನ ಭಾರತದ ದಾಳಿ ಕಂಡು ಸಣ್ಣಗೆ ಬೆವರುವಂತೆ ಮಾಡಿತ್ತು. ಜೊತೆಗೆ ಅಮೆರಿಕಕ್ಕೂ ಜೀವ ಬಾಯಿಗೆ ಬರುವಂತೆ ಮಾಡಿತ್ತು ಎಂಬ ಸಂಗತಿ ಹೊರಬಿದ್ದಿದೆ.
ಹೌದು, ಭಾರತೀಯ ಪಡೆಗಳು ಯಾವಾಗ ಪಾಕಿಸ್ತಾನದ ಸರ್ಗೋಧಾ ಏರ್ಬೇಸ್ನತ್ತ ತನ್ನ ದಾಳಿಯನ್ನ ತೀವ್ರಗೊಳಿಸಿತೋ ಆಗ ಪಾಕ್ನಲ್ಲಿ ಅಸಲಿ ಟೆನ್ಷನ್ ಶುರುವಾಗಿತ್ತು. ಅಲ್ಲಿಯವರೆಗೂ ನಮ್ಮ ಹತ್ರ ಅಣ್ವಸ್ತ್ರ ಇದೆ, ಅದನ್ನ ಭಾರತದ ವಿರುದ್ಧ ಯಾವ ಕ್ಷಣದಲ್ಲಿ ಬೇಕಾದರೂ ಉಡ್ಡಾಯಿಸಿ ಬಿಡ್ತೀವಿ ಎನ್ನುತ್ತಿದ್ದ ಪಾಕ್ ಮನೋಬಲ ಬ್ರಹ್ಮೋಸ್ ದಾಳಿಗೆ ಮಕಾಡೆ ಮಲಗಿಬಿಟ್ಟಿತ್ತು. ಅದೇ ನೋಡಿ ಸಂಘರ್ಷದ ಅಸಲಿ ಟರ್ನಿಂಗ್ ಪಾಯಿಂಟ್. ಯಾಕಂದ್ರೆ ಅದ್ಯಾವ ಪಾಕಿಸ್ತಾನ ಮೇ 8ನೇ ತಾರೀಖಿನವರೆಗೂ ತಮ್ಮ ಬಳಿ ಪರಮಾಣು ಬಾಂಬ್ ಇದೆ, ಅದನ್ನೇ ಪ್ರಯೋಗಿಸಿ ಬಿಡ್ತೀವಿ ಅಂತ ಹೇಳ್ತಿತ್ತು. ಅದೇ ಅಣ್ವಸ್ತ್ರಗಳಿರೋ ಸಂಗ್ರಹಾಗಾರಗಳ ಬಳಿಯೇ ಭಾರತದ ಬ್ರಹ್ಮೋಸ್ ಆರ್ಭಟಿಸಿ ಬೆಂಕಿಯ ಮಳೆ ಸುರಿಸಿಬಿಟ್ಟಿತ್ತು. ಅದನ್ನ ಕಂಡ ಅಮೆರಿಕ ಅರೆರೆ ಭಾರತ ಇದೇನು ಮಾಡೋಕ್ ಹೊರಟಿದೆ ಅಂತ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು. ಯಾಕಂದ್ರೆ ಬ್ರಹ್ಮೋಸ್ ಮೂಲಕ ಪಾಕ್ನ ಅಣ್ವಸ್ತ್ರ ಸಂಗ್ರಹಾಗಾರವನ್ನೇ ಉಡೀಸ್ ಮಾಡೋ ಯೋಜನೆಯಲ್ಲಿದ್ದಂತಿತ್ತು ಭಾರತ.